ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ ಮಿನಿ ಬ್ಲಾಗ್ಸ್. ಇವತ್ತು ನಾನು ರಾಗಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂಥೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಇವಾಗ ರಾಗಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನಾವು ಅಂಗಡಿಯಿಂದನೇ ರಾಗಿ ಕೊಂಡ್ಕೊಳ್ತೀವಿ ನೋಡಿ. ತೊಗೊಬಂದೆಲ್ಲ ನೀಟಾಗಿ ಎಲ್ಲ ಕಸರಿರುತ್ತಲ್ವ, ಕಸ ಕಡ್ಡಿ ಎಲ್ಲ ಇರುತ್ತೆ ಸ್ವಲ್ಪ, ಅವನ್ನೆಲ್ಲ ಸ್ವಲ್ಪ ಆರಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ನಮ್ಮ ಮನೇಲಿ ರಾಗಿ ಗಂಜಿ ಮಾರ್ನಿಂಗ್ ಅಂತೂ ರಾಗಿ ಗಂಜಿ ಬೇಕೇ ಬೇಕು. ಹಾಗಾಗಿ ನೋಡಿ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಬಿಸಿಲಿಗೆ ಒಣಗಕ್ಕೆ ಬಿಡೋಣ. ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಇದು ರಾಗಿಗೆ ರಾಗಿ ಹಿಟ್ಟನ್ನು ಬರೀ ರಾಗಿಯಿಂದನೇ ಬೀಸ್ಕೊಳ್ಳೋದಲ್ಲ, ಅದರ ಜೊತೆಗೆ ನಾನು ನೋಡಿ ಏನೇನು ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ, ಕಾಣಿಸ್ತಿರ್ಬೋದು ಹೆಸರು ಕಾಳು, ಬಾದಾಮಿ, ಗೋಡಂಬಿ ಮತ್ತು ಕಾಬೂರ್ ಕಡಲೆ ಅಂದರೆ ಚಣ ಎಲ್ಲವನ್ನ ಇವಾಗ ಸ್ವಲ್ಪ ನಾನು ಬೆಚ್ಚಗೆ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಆಯಿಲೆಲ್ಲ ಹಾಕಬಾರ್ದು. ಸ್ವಲ್ಪ ಇದನ್ನು ಹುರ್ಕೊಳ್ತೀನಿ ನಾನು ನೋಡಿ. ಹೆಸರು ಕಾಳು, ಅದರ ಜೊತೆಗೆ ಕಾಬೂರ್ ಕಡಲೆ ಚಣ ಇದೆ ಅಲ್ವಾ, ಅದನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕು. ನಾವು ಹಾಗೆ ತೊಗೊಂಡೋಗಿ ರಾಗಿಯಲ್ಲಿ ಹಾಕಿಬಿಟ್ರೆ ಅವ್ರು ಬೀಸ್ಕೊಡಲ್ಲ. ಹಾಗಾಗಿ ಸ್ವಲ್ಪ ಇದನ್ನು 1-2 ಮಿನಿಟ್ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಸ್ವಲ್ಪ ಹುರ್ಕೊಂಡು ಆಮೇಲೆ ಸ್ವಲ್ಪ ಬಾದಾಮಿ, ಗೋಡಂಬಿ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಈ ರೀತಿ ಹುರ್ಕೊಂಡು ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ತಣ್ಣಗಾದಮೇಲೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ತರಿಯಾಗಿ ಸ್ವಲ್ಪ ನಾವು ಹಾಕಿಬಿಟ್ಟು ರಾಗಿಗೆ ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ಪುಡಿ ಮಾಡಿಬಿಡ್ರಿ, ಸ್ವಲ್ಪ ತರಿಯಾಗಿ ಮಾಡಿಕೊಂಡು ರಾಗಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾವಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ಗಂಜಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ರಾಗಿ ಗಂಜಿ ಕುಡಿಯೋದ್ರಕ್ಕಿಂತ ಇವೆಲ್ಲ ಸ್ವಲ್ಪ ಗೋಡಂಬಿ, ಬಾದಾಮಿ, ಸ್ವಲ್ಪ ಕಾಳು ಐಟಮ್ ಎಲ್ಲ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಗಂಜಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ರಾಗಿ ಗಂಜಿ ತುಂಬಾ ಬೆನಿಫಿಟ್ಸ್ ನಮ್ಮ ಬಾಡಿಗೆ ನೋಡಿ. ನೀಟಾಗಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಜಿ ಯಾವ ರೀತಿ ಮಾಡೋದು ಅಂಥೇಳಿ, ರಾಗಿ ಮಲ್ಟ್ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಪ್ರತಿದಿನ ರಾಗಿ ಗಂಜಿ ಇರುತ್ತೆ. ಹಾಗಾಗಿ 5 kg ರಾಗಿ ತಂದಿದ್ವಿ ನೋಡಿ. ಎಲ್ಲ ಕಾಳು ಮತ್ತು ಬಾದಾಮಿ, ಗೋಡಂಬಿ ಎಲ್ಲ ಹಾಕಿ ಮಿಕ್ಸಲ್ಲಿ ತರಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಹಿಟ್ಟಿನ ಗಿರಣಿಗೆ ತೊಗೊಂಡೋಗಬೇಕು. ಹಿಟ್ಟು ಮಾಡಿಸ್ಕೊಂಬರ್ತೀನಿ ನೋಡಿ. ಹಿಟ್ಟು ಹಾಕ್ಸ್ಕೊಂಬಂದಿದ್ದಾಯಿತು. ಗಮ್ ಅಂತಿದೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತಂದರೆ ಅದರಲ್ಲಿ ಹಾಕಿದ್ದೀವಲ್ವ ನಾವು ಕಾಳು, ರಾಗಿ ಜೊತೆಗೆ ಕಾಳು ಮತ್ತು ಗೋಡಂಬಿ, ಬಾದಾಮಿ. ರಾಗಿ ಗಂಜಿ ಮಾಡುವಾಗ ಸಹ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತಂಥೇಳಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.